ನಮಸ್ಕಾರ ಹಾಗೂ ವೆಲ್ಕಮ್ ಟು ಅಮಾಸ್ ಕಿಚನ್. ಇವತ್ತು ತುಂಬಾ ಆರೋಗ್ಯಕರ ಹಾಗೂ ರುಚಿಕರವಾದ ಹುರುಳಿಕಾಳಿನ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೆ ಬೇಕಾಗಿರೋದು ಹುರುಳಿಕಾಳು, ಬೆಲ್ಲ, ಬೆಳ್ಳುಳ್ಳಿ, ಗುಂಟೂರು ಮೆಣಸಿನ್ಕಾಯಿ, ಬೇಡಿಗೆ ಮೆಣಸಿನ್ಕಾಯಿ, ಕೊಬ್ಬರಿ, ಹುಣಸೆಹಣ್ಣು, ಹಿಂಗು ಹಾಗೂ ಕರಿಬೇವು. ಈಗ ಒಂದು ಪ್ಯಾನ್ಗೆ ಹುರುಳಿಕಾಳನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ರೋಸ್ಟ್ ಆದ ನಂತರ ತೆಗೆದಿಟ್ಕೋಬೇಕು. ನಂತರ ಗುಂಟೂರು ಮೆಣಸಿನ್ಕಾಯಿ, ಬೇಡಿಗೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಹುಣಸೆಹಣ್ಣ ಕೂಡ ಹಾಕಿ ಫ್ರೈ ಮಾಡಿಕೊಂಡು ಅದೇ ರೀತಿ ಕೊಬ್ಬರಿ, ಹಿಂಗು, ಬೆಲ್ಲ ಹಾಕಿ ಫ್ರೈ ಮಾಡಿ ತೆಗೆದಿಟ್ಕೊಳ್ಳಿ. ಕೊನೆಯದಾಗಿ ಕರಿಬೇವನ್ನ ಹಾಕೊಂಡು ಫ್ರೈ ಮಾಡಿಕೊಂಡು ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ರುಬ್ಬಿ ಪುಡಿ ಮಾಡಿಕೊಂಡ್ರೆ ಹುರುಳಿಕಾಳಿನ ಚಟ್ನಿ ಪುಡಿ ದೋಸೆ, ಇಡ್ಲಿ, ಚಪಾತಿ, ರೊಟ್ಟಿ ಜೊತೆಗೆ ಸವಿಯಲು ಸಿದ್ಧ. ಇದು ನಮ್ಮ ಕೂದಲಿಗೆ, ಸ್ಕಿನ್ಗೆ, ಹಿಮೋಗ್ಲೋಬಿನ್ ಲೆವೆಲ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಉಪಯೋಗಕಾರಿ. ಹಾಗೆ ಇದು ಕಿಡ್ನಿ ಸ್ಟೋನ್ಸ್ಗೆ, ವೆಯ್ಟ್ ಲಾಸ್ಗೆ, ಶುಗರ್ ಕಂಟ್ರೋಲ್ಗಂತೂ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ ಹುರುಳಿಕಾಳನ್ನ ನಮ್ಮ ದಿನನಿತ್ಯದ ಆಹಾರ ಸೇವನೆಯಲ್ಲಿ ಉಪಯೋಗಿಸೋದ್ರಿಂದ ನಮ್ಮ ಆರೋಗ್ಯನ ನಾವು ಕಾಪಾಡ್ಕೋಬೋದು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.